ಮಂಜರಿ ಮಂಜರಿ ಕೊನೆಗೂ ಆ ದೇವ್ರು ಕಂಡುಬಿಟ್ಬಿಟ್ಟ. ಮನುನ ಶಾಲೆ ಕಳ್ಸೋದಿಕ್ಕೆ ಅನುಮತಿ ಕೊಟ್ಟೇ ಬಿಟ್ಟ. ಇನ್ನು ನೋಡ್ತಿರೋ ನನ್ನ ಆಟನ. ಹೋಗ್ರಿ, ಕಣ್ಬಿಟ್ಟಿದ್ದು ಆ ನಿಮ್ ದೇವ್ರಲ್ಲ, ಕಣ್ಬಿಟ್ಟಿದ್ದು ಈ ನಿಮ್ ಹೆಂಡತಿ ಮಂಜರಿ. ನೀನೇನ್ ಮಾಡ್ದೆ? ನಾನು ಏನ್ ಮಾಡ್ದೆ ಗೊತ್ತಾ? ಆ ದೇವ್ರು ನಮ್ಮ ಕಡೆನೇ ಇರೋ ಹಾಗೆ ಮಾಡಿದ್ದೆ ನಾನು. ಅದೇನಾಯ್ತು ಅಂದ್ರೆ ಶಶಿ ಏನೋ ಚೀಟಿ ಬರಿತಾ ಕೂತಿದ್ದ. ಅದೇನ್ ಬರಿತಿದ್ದಾನೆ ಅಂತ ಗೊತ್ತೇ ಆಗ್ಲಿಲ್ಲ. ಆಮೇಲೆ ಅವನಿಗೆ ಜೋರಾಗಿ ಕೆಂಬಂತು. ನೀರು ಕುಡಿಯೋಕ್ಕೆ ಅಂತ ಎದ್ದೋದ. ಅದೇ ಸಮಯಕ್ಕೆ ನಾನು ಅಲ್ಲಿ ಹೋಗಿ ಆ 2 ಚೀಟಿನೂ ಎತ್ಕೊಂಡೆ. ಆದರೆ ಏನು ಬರ್ತಿದ್ದಾರೆ ಅಂತಲೇ ಗೊತ್ತಾಗ್ಲಿಲ್ಲ ರೀ. ಆ ಚೀಟಿನ ಎತ್ಕೊಂಡು ಬಂದು ಅಪ್ಪಗೆ ತೋರಿಸ್ದೆ. ಅದರಲ್ಲಿ ಒಂದರಲ್ಲಿ ಮನು ಶಾಲೆಗೆ ಹೋಗ್ಬೇಕು, ಇನ್ನೊಂದರಲ್ಲಿ ಶಾಲೆಗೆ ಹೋಗ್ಬಾರ್ದು ಅಂತ ಬರ್ದಿತ್ತು. ಆ ಶಾಲೆಗೆ ಹೋಗ್ಬೇಕು ಅಂತ ಬರ್ದಿದ್ದಿತ್ತಲ್ಲ, ಅದನ್ನು ತಗೊಂಡು ಖಾಲಿ ಚೀಟಿನ ಕೆಳಗಿಟ್ಟು ಅಪ್ಪು ಕೈಲಿ ಹಾಗೇ ತಿದ್ದಿಸ್ದೆ. ಒಂದೇ ಥರ ಬರ್ದಿರೋ 2 ಚೀಟಿನ ತಗೊಂಡೋಗಿ ಶಶಿ ಎಲ್ಲಿಟ್ಟಿದ್ನೋ ಅಲ್ಲೇ ಇಟ್ಬಿಟ್ಟೆ. ಆಮೇಲೆ ಅದೇ ಚೀಟಿನ ಅವನು ತಗೊಂಡೋಗಿ ಅವ್ರ ಅಕ್ಕಂಗೆ ಕೊಟ್ಟ. ನೋಡಿದ್ರಾ ಹೇಗೆ ಮನು ಹಣೆ ಬರನ ಬದಲಾಯಿಸ್ಬಿಟ್ಟೆ ಅಂತ? ಅಂದ್ರೆ 2 ಚೀಟಿನೂ ಮನು ಶಾಲೆಗೆ ಹೋಗ್ಬೇಕು ಅಂತಾನೆ ಬರ್ಸಿದ್ಯಾ? ಅಪ್ಪು ಕೈಲಿ ನಾನೇ ಬರೆಸ್ದೆ. ಪರವಾಗಿಲ್ವೇ, ನನ್ನ ಹೆಂಡತಿಗೂ ಸ್ವಲ್ಪ ಬುದ್ಧಿ ಇದೆ ಅಂತಾಯ್ತು. ಹೌದು, ಗಂಡನ ಬುದ್ಧಿ ಕಡಿಮೆ ಆದಾಗ ಹೆಂಡತಿ ಹತ್ರ ತಾನೇ ಸಾಲ ತಗೊಳ್ಳೋದು. ಯಾರಿಗೂ ಅನುಮಾನ ಬರಲಿಲ್ಲ ತಾನೆ? ಅನುಮಾನ ಹೇಗ್ರಿ ಬರುತ್ತೆ? ಶಶಿ ಬರ್ದಿದ್ನಲ್ಲ ಚೀಟಿನ, ಆ ಚೀಟಿನ ತಗೊಂಡು ಆ ಚೀಟಿ ಕೆಳಗೆ ಇನ್ನೊಂದು ಚೀಟಿ ಇಟ್ಟು ಅದ್ರ ಮೇಲೆ ಅಪ್ಪು ಕೈಲಿ ತಿದ್ದಿಸ್ದೆ. ಆದ್ರೆ ಕೊನೆ ಪದನ್ ಮಾತ್ರ ಬದಲಾಯಿಸ್ದೆ. ಹೀಗಿರ್ಬೇಕಾದ್ರೆ ಅನುಮಾನ ಬರುತ್ತಾ ಹೇಳಿ? ನನ್ನ ಮುದ್ದು ಹೆಂಡತಿ. ಅಕ್ಕ, ಅಳ್ಬೇಡ ಅಕ್ಕ. ನೋಡು, ಮನುನ ಆ ದೇವರು 3 ಸಲ ಕಾಪಾಡಿದೆ ಅಂದಮೇಲೆ ಇನ್ ಮುಂದೆನೂ ಕಾಪಾಡ್ತಾನೆ. ಮನುನ ನಗ್ನಗ್ತಾ ಶಾಲೆಗೆ ಕಳ್ಸ್ಕೊಡ್ಬೇಕಕ್ಕ ನೀನು. ದೇವರಾಸೆನೂ ಅದೇ ಅಲ್ವಾ, ಮನು ಓದ್ಬೇಕು ಅನ್ನೋದು. ಹಾಗಿದ್ಮೇಲೆ ಭಯ ಯಾಕೆ? ಅವನ ಜೀವಕ್ಕೆ ಏನಾದ್ರೂ ಅಪಾಯ ಆಗೋ ಹಾಗಿದ್ರೆ ದೇವ್ರ ನಿರ್ಧಾರ ತಗೋತಿದ್ನ ಹೇಳಕ್ಕ? ದೇವರ ಅನ್ಯಾಯ ಮಾಡಲ್ಲ ಅಂತಾಗಿದ್ರೆ ನನ್ನ ಗಂಡನ ಯಾಕೆ ಕಿತ್ಕೋತಾ ಇದ್ದ ಹೇಳು? ನನಗೆ ಯಾರ ಮೇಲೇನೂ ನಂಬಿಕೆ ಉಳ್ದಿಲ್ಲ ಕಣೋ. ನಾನು ಯಾರನ್ನೂ ನಂಬಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್